ಈ ರಾಮನವಮಿಯ ಪರವಾಗಿ ನಾನು ಕರ್ನಾಟಕ ರಾಜ್ಯ ಪೊಲೀಸಿನಲ್ಲಿ ನಿವೃತ್ತಿ ASI ಆಗಿ ಮತ್ತು ನಾನು ಕುಸ್ತಿಪಟುವಾಗಿ ನಾನು ಈ ಹಲವಾರು ನಮ್ಮ ಕುಸ್ತಿ ಪ್ರೇಮಿಗಳು, ಕುಸ್ತಿ ಗುರುಗಳು, ಕುಸ್ತಿಪಟುಗಳಿಗೆ ರಾಮನವಮಿ ಶುಭಾಶಯನ್ನು ಕೋರುತ್ತೇನೆ. ಈ ಗರಡಿ ಮನೆ ಅನ್ನೋದು ಇದೆಯಲ್ಲ, ಇದು ಮನಸ್ಸು ಹುಟ್ಟುವಾಗಲೇ ಕುಸ್ತಿಗಳು ಅವರು ಇವರು ಜಗಳ ಪಗಳ ಅಂತೆಲ್ಲ ಆಗ್ತಾ ಇತ್ತು. ಆಗ ಅವನು ಏನು ಮಾಡ್ದ, ನಾನು ಗೆಲ್ಲಬೇಕು, ನೀನು ಗೆಲ್ಲಬೇಕು, ಅವನು ಬೀಳಬೇಕು, ನಾನು ಹೇಳಬೇಕು, ನಾನು ಮುಂದೆ ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ಗರಡಿ ಮನೆಗಳೆಲ್ಲ ಹುಟ್ಕೊಂಡು ರಾಜ ಮಹಾರಾಜರು ಇದ್ದ ಸಮಯದಲ್ಲಿ ಈ ಗರಡಿ ಮನೆಗಳು ವಿಶೇಷವಾಗಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಕೂಡ ಭಾಳಷ್ಟು ಮಹಾರಾಷ್ಟ್ರದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಗರಡಿ ಮನೆಗಳೆಲ್ಲ ಹುಟ್ಕೊಂಡು ಈ ಗರಡಿ ಮನೆಗಳಲ್ಲಿ ಯಾಕಂತ ಹೇಳಿದ್ರೆ ಇದು ಮನುಷ್ಯನಿಗೂ ತುಂಬ ಗರಡಿ ಮನೆ ಮಣ್ಣಿನಲ್ಲಿ ಮಾಡೋದ್ರಿಂದ ಭಾಳ ಆರೋಗ್ಯ. ಮತ್ತು ಈ ಗರಡಿ ಮನೆ ಹುಟ್ಕೊಂಡಿರೋ ಕಾರಣನೂ ನಾವೇ ಮಾಡ್ಕೊಂಡಿರೋದು. ಅದು ಏನಂತ ಹೇಳಿದ್ರೆ ಮಣ್ಣು, ಆ ಮಣ್ಣಿನಲ್ಲಿ ಯಾವ ಥರ ಕುಸ್ತಿ ಆಡಬೇಕು. ಮತ್ತು ನಮಗೆ ಆಗ ಇವಾಗಲೆಲ್ಲ ಈಗ ಬೆಡ್ ಗಿಡ್ಡ ಎಲ್ಲ ಇವಾಗ ಬಂದಿರೋದು. ಹಿಂದಿನ ಕಾಲದಲ್ಲಿ ನಮಗೆ ಆವಾಗ ಈ ಗರಡಿ ಮನೆ ಅನ್ನೋದನ್ನು ಮನೆ ಒಂದು ಮನೆಯಲ್ಲಿ ಒಬ್ಬ 4 ಜನ ಅಣ್ಣ ತಮ್ಮರಿದ್ದರೆ ಒಬ್ಬ ಅದರಲ್ಲಿ ಪೈಲ್ವಾನ್ ಇರಬೇಕು. ನಮ್ಮ ಮನೆಗೆ ಅದು ಅವನು ನಮ್ಮ ಕುಟುಂಬಕ್ಕೆ ಒಂದು ಬಾಡಿಗಾರ್ಡ್ ಇದ್ದಂಗೆ, ನಮ್ಮ ಕುಟುಂಬಕ್ಕೆ ಒಂದು ಶಕ್ತಿ ಇದ್ದಂಗೆ ಇರ್ತಾ ಇದ್ದ. ಮತ್ತು ಅವನು ರೈತ ಆಗಿ ಇರ್ತಾ ಇದ್ದ, ಉಳುಮೆ ಮಾಡ್ತಾ ಇದ್ದ, ಕೆಲಸ ಮಾಡ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ಅದರಿಂದ ಈ ಗರಡಿ ಮನೆ ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಭಾಳ ಗರಡಿ ಮನೆಗಳು ಆಗ ಕೆಂಪೇಗೌಡರ ಕಾಲದಲ್ಲಿ, ಆಗ ಕೃಷ್ಣದೇವರಾಯರ ಕಾಲದಲ್ಲಿ ಎಲ್ಲ ಹುಟ್ಕೊಂಡು. ನಾವು ಹನುಮನ ಭಕ್ತರು. ಗರಡಿ ಮನೆಯಲ್ಲಿ 2 ದೇವರನ್ನು ನಾವು ಪೂಜೆ ಮಾಡ್ತೀವಿ. ಒಂದು ಹನುಮಂತನ್ನ, ಇನ್ನೊಂದು ಬಂದು ಬ್ಯಾತಾಳನ್ನ. ಎರಡನ್ನ ನಾವು ಗರಡಿ ಮನೆಯಲ್ಲಿ ಜಾಸ್ತಿ ಅದನ್ನು ಫೋಟೋಗಳನ್ನು ಇಡ್ತೀವಿ. ಹನುಮಂತನ ಪೂಜೆನೇ ಮಾಡೋದು. ಯಾಕಂತ ಹೇಳಿದ್ರೆ ಮಹಾ ವಜ್ರಕಾಯಿ ಹನುಮಂತನಂತೆ ನಾವು ಆಗಬೇಕು ಅನ್ನೋದನ್ನು ನಾವು ಗರಡಿ ಮನೆಯಲ್ಲಿ ಇಟ್ಕೊಂಡು ಆ ಹನುಮನ ಪೂಜೆ, ಹನುಮನ ಗುರುನೇ ರಾಮ ಇದ್ದರೆ ಹನುಮ, ಅದಕ್ಕೋಸ್ಕರಾಗಿ ರಾಮನವಮಿ ಅದ್ದೂರಿಯಾಗಿ ಇಬ್ಬರಿಗೂ ಸಲ್ಲಬೇಕಂತೇಳಿ ನಾವು ಮಾಡ್ತಾ ಇರೋದು. ಇದೇ ವಿಶೇಷತೆ.